ಕೋಟಿ ಹೊಸಹಳ್ಳಿ 300 ಕೋಟಿ ಭೂ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್. ಕೋಟಿ ಹೊಸಹಳ್ಳಿ 300 ಕೋಟಿ ಭೂ ಅಕ್ರಮ ಪ್ರಕರಣ. ಇದು ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್. ಇದು ಅಂದಿನ ಎಸಿ ಮಹೇಶ್ ಬಾಬು ವಿರುದ್ಧ ಕ್ರಮಕ್ಕೆ ಸಿದ್ಧತೆ. ಬಿಡಿಎ ಭೂಮಿ ಸುಪ್ರೀಂ ಕೋರ್ಟ್ ಜಡ್ಜ್ ನಿವೇಶನ ಪೋಡಿ ಮಾಡಿದ್ದ ಭೂಪ. ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕನ್ವರ್ಷನ್ ಕ್ಯಾನ್ಸಲ್ ಮಾಡಿದ ಬೆಂಗಳೂರು ಜಿಲ್ಲಾಡಳಿತ. ಅಂದಿನ ಎಸಿ ಮಹೇಶ್ ಬಾಬುಗೆ ನೋಟಿಸ್ ಜಾರಿ. ಆರ್ಐ ನಂದೀಶ್ ವಿರುದ್ಧ ಕ್ರಮ ಕೈಗೊಳ್ಳಲು ಪ್ರಾದೇಶಿಕ ಆಯುಕ್ತರಿಗೆ ಪತ್ರ. ಸತ್ಯ ಮರೆಮಾಚಿ ಸರ್ವೆ ಸ್ಕೆಚ್ ನೀಡಿದ್ದ ಸರ್ವೇಯರ್ ಚನ್ನಬಸಪ್ಪ ಸಿದ್ದಪ್ಪ ಸಸ್ಪೆಂಡ್ಗೆ ಶಿಫಾರಸು. ಫೋರ್ಜರಿ ಗಿರಾಕಿಗಳಿಗೆ ಬ್ರಹ್ಮಾಸ್ತ್ರ ಬೀಸಿದ ಜಿಲ್ಲಾಧಿಕಾರಿ. ಕೋಟಿ ಹೊಸಹಳ್ಳಿ 300 ಕೋಟಿ ಭೂ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಂದಿನ ಎಸಿ ಮಹೇಶ್ ಬಾಬು ಏನಿದ್ದಾರೆ ಅವರ ವಿರುದ್ಧ ಈಗ ಕ್ರಮಕ್ಕೆ ಸಿದ್ಧತೆ ಮಾಡಲಾಗಿದೆ. ಫೋರ್ಜರಿ ದಾಖಲೆಗಳ ಆಧಾರದಲ್ಲಿ ಪೋಡಿಯನ್ನ ಮಾಡಿಕೊಟ್ಟಿದ್ರು, ಕನ್ವರ್ಷನ್ ಮಾಡಿದ್ರು. ಜೊತೆಗೆ 40 ವರ್ಷಗಳ ಹಿಂದೆ ಲೇಔಟ್ ಆಗಿದ್ದಂತಹ ಜಾಗ ಇದು. ಈ ಒಂದು ಜಾಗಕ್ಕೆ ಹೊಸ ಸರ್ವೆ ನಂಬರ್ ಕೂಡ ಸೃಷ್ಟಿ ಮಾಡಿದ್ರು. 13/1 ಸರ್ವೆ ನಂಬರ್ ಜಾಗಕ್ಕೆ ಅಕ್ರಮವಾಗಿ 13/1 ಅಂತ ಮರು ನಾಮಕರಣ ಮಾಡಿದ್ರು. ಜೊತೆಗೆ ಖಾಸಗಿ ವ್ಯಕ್ತಿ ಬಲರಾಮ್ ಅಂತ ಇದ್ರು, ಅವ್ರಿಗೂ ಕೂಡ ಒಂದು ಸರ್ಕಾರಿ ಆಸ್ತಿ ಬರೆದುಕೊಡಲು ಸಜ್ಜಾಗಿದ್ರು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಅದರ ಬೆನ್ನಲ್ಲೇ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಸದ್ಯಕ್ಕೆ ಕೋಟಿ ಹೊಸಹಳ್ಳಿ 300 ಕೋಟಿ ಭೂ ಅಕ್ರಮ ಪ್ರಕರಣ ಇನ್ನು ಫ್ರೀಡಂ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಈಗ ಜಿಲ್ಲಾಡಳಿತ ಗಾಢ ನಿದ್ರೆಯಿಂದ ಎಚ್ಚೆತ್ತುಕೊಂಡು ಕ್ರಮ ಜರುಗಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಾಹಿತ್ಯ ಏನು ಬೆಂಗಳೂರಿನ ತಾಲೂಕಿನ ಕೋಟೆ ಹೊಸಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ 300 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದೊಡ್ಡ ಸದ್ದು ಮಾಡಿತ್ತು. ಆ ಬಳಿಕ ಫ್ರೀಡಂ ಟಿವಿ ನಿರಂತರ ಒಂದು ವರದಿ ಮಾಡಿತ್ತು. ಆ ಬಳಿಕ ಕೂಡ ಬಿಡಿಎಗೆ ಸೇರಿದಂತಹ ಒಂದು ಭೂಮಿ ಜಮೀನಂತ ತೋರಿಸಿದ ಅಕ್ರಮವಾಗಿ ಪರಿವರ್ತನೆ ಮಾಡಿದೆ ಎಂಬ ಆರೋಪ ಇತ್ತಲ್ಲ. ಈಗ ಆ ಪ್ರಕರಣಕ್ಕೆ ಈಗ ಎಸಿ ಮಹೇಶ್ ಬಾಬು ಅವರ ಪಾತ್ರದ ಬಗ್ಗೆ ಇದೀಗ ಜಿಲ್ಲಾಡಳಿತ ಈಗಾಗಲೇ ತನಿಖೆ ಕೂಡ ಆರಂಭಿಸಿದೆ ಅಂತ ಹೇಳ್ಬೋದು. ಈ ನಿರಂತರವಾಗಿ ನಮ್ಮ ಫ್ರೀಡಂ ಟಿವಿ ಈಗ ನಿರಂತರವಾಗಿ ಪ್ರಸಾರ ಮಾಡಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಈಗ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ ಅಂತ ಹೇಳ್ಬೋದು. ಈ ಪ್ರಕರಣದ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬಿಡಿಎಗೆ ಸೇರಿದಂತಹ ಒಂದು ಭೂಮಿ ಮತ್ತು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗೆ ಮೀಸಲಾಗಿರಿಸಿದ್ದಂತ ಆ ಒಂದು ನಿವೇಶನ ಪ್ರದೇಶಕ್ಕೆ ಭೂಮಿಯನ್ನ ಪೋಡಿ ಮಾಡಿ ಖಾಸಗಿ ಒಬ್ಬ ವ್ಯಕ್ತಿಗೆ ಸರ್ವೆ ನಂಬರ್ ದಾಖಲೆಗಳನ್ನ ಸೃಷ್ಟಿಯೆಲ್ಲ ಮಾಡಿ ಅದನ್ನೆಲ್ಲ ವರ್ಗಾವಣೆ ಮಾಡೋಕೆ ರೆಡಿಯಾಗಿದ್ರು. ಆ ಬಳಿಕ ಈ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ಸದ್ದು ಮಾಡಿದ ಬೆನ್ನಲ್ಲೇ ನಮ್ಮ ಫ್ರೀಡಂ ಟಿವಿ ನಿರಂತರವಾಗಿ ಒಂದು ವರದಿ ಮಾಡ್ತು. ಆ ಬಳಿಕ ಒಂದು ದೊಡ್ಡ ಜಯ ಅಂತಾನೆ ಹೇಳ್ಬೋದು. ಏನಂತಂದ್ರೆ ನಿರಂತರ ಈ ವರದಿ ಬಳಿಕ ಜಿಲ್ಲಾಧಿಕಾರಿಯ ಕಚೇರಿ ಫುಲ್ ಅಲರ್ಟ್ ಆಗಿದೆ ಅಂತ ಹೇಳ್ಬೋದು. ಭೂ ಪರಿವರ್ತನೆಯ ಪ್ರಕ್ರಿಯೆಗಳನ್ನ ರದ್ದುಗೊಳಿಸಬೇಕು, ಅಕ್ರಮವಾಗಿ ನಡೆದಿರ್ತಕ್ಕಂಥ ಕನ್ವರ್ಷನ್ಗಳ ಎಲ್ಲವನ್ನೂ ಕೂಡ ಆದೇಶ ಜಿಲ್ಲಾ ಆಡಳಿತ ಈಗಾಗಲೇ ಕ್ಯಾನ್ಸಲ್ ಮಾಡಿತ್ತು. ಇದರ ಪ್ರಕರಣಕ್ಕೆ ಪ್ರಮುಖ ಬೆಳವಣಿಗೆಯಾಗಿ ಈಗಾಗಲೇ ಪರಿಗಣಿಸಿದೆ ಅಂತ ಹೇಳ್ಬೋದು. ಅಂದಿನ ಎಸಿ ಮಹೇಶ್ ಬಾಬು ಅವರಿಗೆ ಅಧಿಕೃತವಾಗಿ ಈಗಾಗಲೇ ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿ ಮಾಡಿದೆ. ಯಾವ ಆಧಾರದ ಮೇಲೆ ನೀವು ಪರಿವರ್ತನೆ ಮಾಡಿದ್ರೆ ಅನ್ನುವಂತ ಅನುಮತಿ ಇವನ್ನೆಲ್ಲವನ್ನೂ ಕೂಡ ಈಗಾಗಲೇ ಎಸಿ ಮಹೇಶ್ ಈಗ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಇನ್ನು ಇದೇ ವೇಳೆ ರೆವಿನ್ಯೂ ಇನ್ಸ್ಪೆಕ್ಟರ್ ನಂದೀಶ್ ವಿರುದ್ಧವೂ ಕೂಡ ಈಗಾಗಲೇ ಕಾನೂನು ಕ್ರಮಕ್ಕೆ ಈಗಾಗಲೇ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳು ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ. ಭೂ ದಾಖಲೆಗಳನ್ನ ಎಲ್ಲವನ್ನು ಪರಿಶೀಲಿಸಿ ವಾಸ್ತವಾಂಶ ಏನೇನ್ ರಿಯಾಲಿಟಿ ಇತ್ತಲ್ಲ ಇವನ್ನೆಲ್ಲವನ್ನೂ ಕೂಡ ಮರೆಮಾಚಲಾಗಿದೆ ಎಂಬ ಆರೋಪ ಬೆನ್ನಲ್ಲೇ ಈ ಅಕ್ರಮಕ್ಕೆ ಯಾರ್ಯಾರು ಸ್ಕೆಚ್ ಹಾಕಿ ತಪ್ಪು ಮಾಡಿದ್ರಲ್ಲಿ ಇವ್ರು ಎಲ್ಲರನ್ನೂ ಕೂಡ ಈಗ ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ನೋಟಿಸ್ ಜಾರಿಗೊಳಿಸಿದೆ ಅಂತ ಹೇಳ್ಬೋದು. ಸಾಹಿತ್ಯ ಒಟ್ಟಾರೆ ಕೋಟೆ ಹೊಸಹಳ್ಳಿ ಭೂ ಅಕ್ರಮ ಪ್ರಕರಣಕ್ಕೆ ನಮ್ಮ ಫ್ರೀಡಂ ಟಿವಿ ನಿರಂತರವಾಗಿ ವರದಿ ಮಾಡಿದ ಒಂದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಸಾಹಿತ್ಯ ರೋಹನ್, ಈಗ ಸದ್ಯಕ್ಕೆ ಅಂದಿನ ಎಸಿ ಮಹೇಶ್ ಬಾಬು ವಿರುದ್ಧ ಕ್ರಮ ಜರುಗಿಸ್ತೀವಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಈಗ ಸದ್ಯಕ್ಕೆ ಯಾವ ರೀತಿಯಲ್ಲಿ ಕ್ರಮ ಜರುಗಿಸ್ತಾರೆ, ಜೊತೆಗೆ ಕೇವಲ ಸಿದ್ಧತೆಯಾಗೇ ಉಳಿಯುತ್ತಾ ಅಥವಾ ನಿಜಕ್ಕೂ ಕ್ರಮ ಜರುಗಿಸ್ತಾರಾ ಹೇಗೆ ಅಂತ? ಸಾಹಿತ್ಯ ಏನಂತಂದ್ರೆ ಈ ಪ್ರಕರಣದ ಪ್ರಮುಖ ಯಾರ್ಯಾರು ಈ ಪಾತ್ರ ವಹಿಸಿದ್ರಲ್ಲ ಅವ್ರ ಎಲ್ರಿಗೂ ಕೂಡ ಶಿಸ್ತು ಕ್ರಮ ಅಂತ ಒಂದು ನೋಟಿಸ್ ಇರುತ್ತೆ. ಆ ಬಳಿಕ ಸಾಕಷ್ಟು ಒಂದು ಸಿಸಿಎ ನಿಯಮಾವಳಿಗಳಿರ್ತವೆ. ಅಂದ್ರೆ ಸಿವಿಲ್ ಸರ್ವಿಸ್ ಸೇವಾ ನಿಯಮಗಳಲ್ಲಿ ಆ ಅಡಿಯಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸಿ ಕೆಲವೊಂದಿಷ್ಟು ನೋಟಿಸ್ ಗಳನ್ನ ಜಾರಿ ಮಾಡ್ತಾರೆ. ಆ ನೋಟಿಸ್ಗೆ ಒಂದ್ ವೇಳೆ ಏನಾದ್ರೂ ಇವ್ರು ಉತ್ತರ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಸಸ್ಪೆಂಡ್ ಆಗೋದು ಕೂಡ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸತ್ಯಾಂಶ ಏನು ವಾಸ್ತವಾಂಶ ಇವರು ಮರೆಮಾಚಕ್ ಹೊರಟಿದ್ರಲ್ಲ ಇವನ್ನೆಲ್ಲವನ್ನೂ ಕೂಡ ಈಗ ಅದರ ಆಧಾರದ ಮೇಲೆ ಜಿಲ್ಲಾಡಳಿತ ಡಿಸ್ಟಿಕ್ ಏನಿದೆ ಅದಕ್ಕೂ ಕೂಡ ಇವರು ಒಂದು ಲಿಖಿತ ರೂಪವಾಗಿ ಉತ್ತರ ಕೊಡಬೇಕಾಗತ್ತೆ. ಒಂದ್ ವೇಳೆ ಅವರು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ನಿಜಕ್ಕೂ
ಕಾನೂನು ಒಂದು ಗ್ಯಾರಂಟಿನೇ ಅಂತ ಹೇಳ್ಬೋದು. ಈ ಕೋಟೆ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಭೂ ಅಕ್ರಮದಲ್ಲಿ ಈ ಒಂದು ಏನು ಜಿಲ್ಲಾಡಳಿತ ಈಗ ಒಂದು ಇವ್ರು ಯಾರ್ಯಾರು ಫೋರ್ಜರಿ ಗಿರಾಕಿಗಳೇನಿದ್ರಲ್ಲ ಇವ್ರ ವಿರುದ್ಧ ದೊಡ್ಡ ಬ್ರಹ್ಮಾಸ್ತ್ರ ಬೀಸಿದೆ ಅಂತಾನೆ ಹೇಳ್ಬೋದು. ಹಲವು ವರ್ಷಗಳಿಂದ ಅಲ್ಲಿ ನಡೀತಾ ಇರ್ತಕ್ಕಂಥ ಕೆಲವೊಂದಷ್ಟು ಭೂ ದಂಧೆ ಇದೀಗ ಒಂದೊಂದಾಗಿ ಎಳೆಯಾಗಿ ಕೂಡ ಆಚೆ ಬರ್ತಾ ಇದೆ. ಒಂದೊಂದಾಗಿ ಅವರ ಮುಖಗಳು ಕೂಡ ಈಗಾಗಲೇ ಅಧಿಕಾರಿಗಳ ಮುಖ ಅನಾವರಣ ಕೂಡ ಆಗ್ತಾ ಇದೆ. ನಿಜಕ್ಕೂ ಕೂಡ ಏನಾದ್ರೂ ಇವ್ರು ನೋಟಿಸಿಗೆ ಏನಾದ್ರೂ ಒಂದ್ ವೇಳೆ ಉತ್ತರ ಕೊಡದೆ ಇತ್ತಂದ್ರೆ ಅಕ್ರಮವಾಗಿ ಏನಾದ್ರೂ ಇವ್ರು ಕನ್ವರ್ಷನ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ನಿಜಕ್ಕೂ ಅವ್ರಿಗೆ ಕಾನೂನಿನ ಕುಣಿಕೆಯಲ್ಲಿ ಒಂದು ಸಿಕ್ಕಾಕೊಳ್ಳೋದು ಗ್ಯಾರಂಟಿನೇ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಇಂತಹ ಅಧಿಕಾರಿಗಳಿಗೆ ಭೂ ಮಾಫಿಯಾ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ರ ಇವ್ರಿಗೆಲ್ಲರಿಗೂ ಕೂಡ ತನಿಖೆಯ ಒಂದು ಬಲೆಗೆ ಬೀಳುವ ಸಾಧ್ಯತೆ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.